ವರ್ಷದಂತೆ ವರ್ಷವೂ ಕೂಡ ಶ್ರೀ ಗುರು ದಸ್ತಪ್ ಮಹಾರಾಜರ ರಥೋತ್ಸವ ಶಿವರಾತ್ರ ಜಾತ್ರಾ ಮಹೋತ್ಸವವಾಗಿ ಗ್ರಾಮದಲ್ಲಿರುವಂಥ ಎಲ್ಲ ಗುರು ಹಿರಿಯರ ಅನುಮತಿಯಂತೆ ಮಹಾಪುರಾಣವನ್ನು ಹಮ್ಮಿಕೊಳ್ಳಲಾಗಿದ್ದು, ಕನ್ನಡ ನಾಡ ಬಹಳ ಸುಂದರ ದೇಶ ಇದು. ಇಲ್ಲಿ ಪಂಚ ನದಿಗಳ ಬೀಡು ಮತ್ತು ಬಸವಾದಿ ಶಿವಶರಣರು ಈ ಭೂಮಿ ಮೇಲೆ ಅವತರಿಸಿ ಈ ಮಣ್ಣನ್ನು ಪಾವನ ಮಾಡಿದಂಥ ಪುಣ್ಯಭೂಮಿ ಇದು. ಪಂಚಗಂಗಾ, ದೂಧಗಂಗಾ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಇಂಥ ನದಿಗಳ ಜೊತೆಯಲ್ಲಿ ಮಹಾತ್ಮರು ಕೂಡ ಈ ಮನುಕುಲದ ಏಳಿಗೆಗಾಗಿ, ಮನುಷ್ಯ ಜೀವನದ ಕಲ್ಯಾಣಕ್ಕಾಗಿ, ಈ ಮಾನವ ಜನ್ಮವನ್ನು ಉದ್ಧಾರ ಮಾಡುವ ಸಲುವಾಗಿ ಸಾಕ್ಷಾತ್ ಪರಶಿವನೇ ಸಾಧು ಸಂತ ಅವಧೂತ ಯೋಗಿ ಜಂಗಮ ಈ ಜನ್ಮವನ್ನು ತೆಗೆದುಕೊಂಡು ಜಗತ್ತನ್ನು ಕಲ್ಯಾಣ ಮಾಡಿದ್ದಾರೆ. ನಮ್ಮ ಮಠಾಧೀಶ ಮಠದೊಡೆಯರಾಗಿರತಕ್ಕಂಥ ಸಮರ್ಥ ಸದ್ಗುರು ದಸ್ತಪ್ಪ ಮಹಾರಾಜರ ಜನ್ಮಭೂಮಿ ಅಂತಂದರೆ ವಿಜಯಪುರ ಜಿಲ್ಲೆ, ಬಸವಣ್ಣನವರು ಹುಟ್ಟಿದಂಥ ಪುಣ್ಯತಾಣ ಬಸವನ ಬಾಗೇವಾಡಿ ತಾಲೂಕಿನ ಪಿ.ಬಿ. ಹುಣಸಾಳ ಅಂತ ಒಂದು ಪುಟ್ಟ ಹಳ್ಳಿ ಅದು. ವಿಜಯಪುರ ಬಾಗೇವಾಡಿ ಮುದ್ದೇಬಿಹಾಳದ ಹೆದ್ದಾರಿಯ ಮೇಲೆ ವಾಸ್ತವ್ಯಗೊಂಡಿರತಕ್ಕಂಥ ಪಿ.ಬಿ. ಹುಣಸಾಳ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ಆರೂಢ ಜ್ಯೋತಿ, ಅದ್ವೈತ ತತ್ವ ಸಾರ್ವಭೌಮ ಚಕ್ರವರ್ತಿಗಳಾದಂಥ ಗುರು ಸಿದ್ಧಾರೂಢರ ಮಠ ಅಲ್ಲಿದೆ. ಆ ಕ್ಷೇತ್ರದಲ್ಲಿ ಮತ್ತಿನ್ನೊಂದು ಜ್ಞಾನಯೋಗಿ ಮಹಾ ಸರ್ವಸಂಗ ಪರಿತ್ಯಾಗಿಯಾಗಿರತಕ್ಕಂಥ ಪೂಜ್ಯ ನಡೆದಾಡುವ ದೇವರೆಂದೇ ಜಗತ್ತಿನೊಳಗೆ ಖ್ಯಾತಿಯನ್ನು ಹೊಂದಿದಂಥ ಈ ಯುಗದ ಎರಡನೇ ಬಸವಣ್ಣವರು ಅಂಥೇಳಿ ತಮ್ಮ ದಿವ್ಯ ನಾಮವನ್ನು ಪಡೆದಂಥ ಪೂಜ್ಯ ಶ್ರೀ ಸದ್ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುಗಳಾಗಿರತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಮವೂ ಕೂಡ ಆ ಪಿ.ಬಿ. ಹುಣಸಾಳ ಗ್ರಾಮದಲ್ಲಿದೆ. ಹಾಗಾಗಿ ಒಟ್ಟಾರೆ ಹುಣಸಾಳ ಗ್ರಾಮ ಅಂತಂದರೆ ಶರಣರು, ಸಂತರು, ಯೋಗಿಗಳು, ಪರಮಜ್ಞಾನಿಗಳು ನೆಲೆಸಿದಂಥ ಪುಣ್ಯಪಾವನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅನೇಕ ಸಮುದಾಯ, ಮುಸ್ಲಿಮ, ಹಿಂದೂ, ವೀರಶೈವ ಹೀಗೆ ಅನೇಕ ಪರಂಪರೆಯೊಳಗೆ ಒಂದು ಇಸ್ಲಾಮ ಧರ್ಮದ ಮನೆತನ. ಅದು ಜಾತಿಯಲ್ಲಿ ನಾವೆಲ್ಲ ಮುಸ್ಲಿಮ ಮತ್ತು ಇಸ್ಲಾಮ ಅಂತ ಅನ್ಕೋತ ಬಂದೀವಿ.
ಆದರೆ ಮುಸ್ಲಿಮ ಮತ್ತು ಇಸ್ಲಾಮದ ಈ ಶಬ್ದದ ಅರ್ಥ ಇಷ್ಟು ಸುಂದರ ಕೊಟ್ಟಿದ್ದಾರೆ ಮೊಹಮ್ಮದ್ ಪೈಗಂಬರರು ಕುರಾಣ ಗ್ರಂಥದಲ್ಲಿ. ಅವ್ರೇನು ಹೇಳ್ತಾರಂತಂದ್ರೆ, ಮುಸ್ಲಿಮ ಅಂದರೆ ಜಾತಿ ಅಲ್ಲದು, ಶಬ್ದದಲ್ಲಿ ಮಾತ್ರ ಅದು ಬೇರೆ ಇರ್ಬೋದು. ಮುಸ್ಲಿಮ ಅಂತಂದ್ರೆ ತನ್ನ ಕಾಲ ಮೇಲೆ ನಿಂತ್ಕೊಂಡು ಜೀವನದಲ್ಲಿ ಮನುಷ್ಯನಿಗೆ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆಯನ್ನು ಪ್ರತಿಯೊಂದು ಮನುಷ್ಯನಿಗೆ ಪ್ರಾಪ್ತ ಆಗುತ್ತೆ. ಯಾವುದೇ ಕೆಲಸ ಆಗಲ್ಲ, ತನ್ನ ಪಾಲಿಗೆ ಬಂದಂಥ ಒಂದು ಕಾಯಕವನ್ನು ಅದು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಭಾವಪೂರ್ವಕವಾಗಿ, ಅತ್ಯಂತ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿ, ಅದು ಸಣ್ಣದದ, ಇದು ದೊಡ್ಡದದ, ಅದು ಕನಿಷ್ಠದ, ಇದು ಶ್ರೇಷ್ಠದಂತ ಯಾವುದೂ ಕೂಡ ಭಾವಿಸಲಾರದೇನೆ ಯಾವ ಕೆಲಸ ನಮಗೆ ಸಿಗುತ್ತದೆಯೋ ಅದನ್ನು ಅತ್ಯಂತ ಅಪರೂಪವಾಗಿ, ಅತ್ಯಂತ ಪವಿತ್ರವಾಗಿ ನಾವು ಸ್ವೀಕರಿಸಬೇಕಂತದಕ್ಕೆ. ಆ ಕಾಯಕವನ್ನು ಸ್ವೀಕರಿಸಿ ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದರೂ ಕೂಡ ಅದನ್ನು ಪ್ರಾಮಾಣಿಕವಾಗಿರಬೇಕು ಅನ್ನುವಂಥ ಮಾತನ್ನು ಇಸ್ಲಾಂ ಧರ್ಮ ಹೇಳ್ತಾ ಇದೆ. ಎಲ್ಲ ಧರ್ಮನೂ ಕೂಡ ಅದೇ ಹೇಳ್ತದೆ. ಹಂಗೆ ಆ ಒಂದು ಕಾಯಕವನ್ನು ಅತ್ಯಂತ ಪ್ರೀತಿಯಿಂದ ಭಗವತ್ ಅರ್ಪಣೆ ಮಾಡಿ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದ ಹಣದಲ್ಲಿ ತನ್ನ ಉದರ ಪೋಷಣೆ, ತನ್ನ ಪ್ರಪಂಚ ಪರಿವಾರದ ಉದಾರ ಅದು ಪ್ರಪಂಚದ ಹೊಣೆಯನ್ನು ತೀರಿಸಿಕೊಳ್ಳುವುದರ ಜೊತೆಗೆ ಅವ್ರು ಹೇಳ್ತಾರೆ, 10 ರೂಪಾಯಿ ಸಂಬಳ ಅವನಿಗಿತ್ತು ಅಂತಂದ್ರೆ, ಪಗಾರ ಇತ್ತು ಅಂತಂದ್ರೆ ಅದರಾಗ 7 ರೂಪಾಯಿ 75 ಪೈಸೆ ತನ್ನ ಸಂಸಾರಕ್ಕಾಗಿ ಬಳಸಬೇಕು. ಆ ಬಳಿಕ 2 ರೂಪಾಯಿ 50 ಪೈಸೆ ಮಾತ್ರ ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಅದನ್ನು ಕೈಕೊಂಡು ಇರ್ತಾನ ಆತ ಇಸ್ಲಾಮ ಅಂತ ಹೇಳ್ತಾರೆ ಅವರು. ಜಮಾತ್ದಾರ್ ಇಸ್ಲಾಮ ಅಂತ. ಇನ್ನು ಮುಸ್ಲಿಮು ಅಂತ ಕೂಡ ಒಂದು ಶಬ್ದ ಬರ್ತದರಲ್ಲಿ, ಇಸ್ಲಾಮ ಮತ್ತು ಮುಸ್ಲಿಮ. ಇನ್ನು ಮುಸ್ಲಿಂ ಅಂದ್ರೆ ಯಾರಿಗೆ ಅನ್ಬೇಕಪ್ಪ ಅಂತಂದ ಕೂಡಲೇ ಅವ್ರು ಹೇಳ್ತಾರೆ ಆ ಶಬ್ದದ ಅರ್ಥ. ಗುರುಗಳು ಏನು ಹೇಳ್ತಾರಂದ್ರೆ, ರಾಜ್ಯದಲ್ಲಿ, ಸಮಾಜದಲ್ಲಿ, ಪರಿವಾರದಲ್ಲಿ, ತನ್ನ ವೈಯಕ್ತಿಕವಾಗಿರತಕ್ಕಂಥ ವ್ಯವಹಾರ, ವ್ಯಾಪಾರ, ಉದ್ಯೋಗದಲ್ಲಿ ಅನಂತ ಕಷ್ಟಗಳು ಬರ್ತಾವ, ಸಮಸ್ಯೆಗಳು ಬರ್ತಾವ. ಒಂದೇ ರೀತಿ ಅಲ್ಲದು. ಸಮಾಜದಿಂದನೂ ಕೂಡ ಕಷ್ಟ ಬರ್ತದೆ, ಹೆಂಡತಿ ಮಕ್ಕಳ ಪರಿವಾರ ಜೊತೆ ಬರ್ತದೆ, ಮಂದಿ ಮಕ್ಕಳು ಸಮೇತವಾಗಿ ಬರ್ತದೆ. ಆ ಬಳಿಕ ಧರ್ಮ ಕ್ಷೇತ್ರದಲ್ಲಿದ್ದರೂ ಕೂಡ ಮನುಷ್ಯನಿಗೆ ಸಮಸ್ಯೆಗಳು ಬರ್ತಾ ಇದ್ದಾವ. ಅದಕ್ಕೆ ಗುರುಗಳು ಏನು ಹೇಳ್ತಾರಂದ್ರೆ, ಎಂಥ ಸಮಸ್ಯೆ ಬಂದರು, ಎಂಥ ಕಷ್ಟ ಬಂದರು, ಎಂಥ ಪ್ರಸಂಗ ಬಂದರೂ ಕೂಡ ಅದಕ್ಕೆ ಹೆದರ್ಲಾರ್ದನ, ಅಂಜಲಾರ್ದನ, ಅಳಕಲಾರ್ದನ, ಆ ಬಳಿಕ ಟೆನ್ಷನ್ ಮಾಡ್ಕೊಳ್ಳಾರ್ದನ, ಮನುಷ್ಯಗೆ ತಾಪ್ ಮಾಡ್ಕೊಳ್ಳಾರ್ದನ, ತಲೆಯಾಗ ಅದನ್ನು ಹಿಡ್ಕೊಳ್ಳಾರ್ದನ್ನ ಶಾಂತಿಯಾಗಿ ಯಾವ ಬದುಕ್ತಾನ ಅವನಿಗೆ ಮುಸ್ಲಿಮ ಅಂತ ಕರಿಬೇಕು ಅಂತ ಹೇಳಿದ್ರು. ಇವು ಎಲ್ಲ ಮೂಲವರೆಲ್ಲ. ವೀರಶೈವ ಅಂದ್ರೆ ಏನಪ್ಪ, ಲಿಂಗಾಯತ ಅಂದ್ರೆ ಏನಪ್ಪ, ಇನ್ನು ಒಡಿಯರಂದ್ರೆ ಏನಪ್ಪ, ಜಂಗಮರಂದ್ರೆ ಏನಪ್ಪ, ಸ್ವಾಮಿಗಳಂದ್ರೆ ಏನಪ್ಪ. ಬಂಧುಗಳೇ, ಇದು ಯಾವುದು ಶ್ರೇಷ್ಠತೆ ಮತ್ತು ಕನಿಷ್ಠತೆ ಇಲ್ಲ ಇದರಲ್ಲಿ. ಅವೆಲ್ಲ ಧರ್ಮದ ಒಂದೊಂದು ಫೆಸಿಲಿಟಿಗಳದಾವ, ಅಂದ್ರೆ ವರ್ಣಗಳದಾವ. ಆದ್ರೆ ಅವಕ್ರ ಅರ್ಥ ಇಷ್ಟು ಸುಂದರದ. ಲಿಂಗಾಯತ ಅಂದ್ರೆ ಏನಪ್ಪ ಇದರ ಅರ್ಥ ಅಂತಂದ್ರೆ, ಬಹಳ ಶ್ರೇಷ್ಠ ಏನ್ರಿ ಅವ ಅಂತ ಹಿಂಗೆ ನಾವು ಅನ್ಬೋದು. ಆದರೆ ನಮ್ಮ ಶಿವ ಅದ್ವೈತ ಅಂತ ಒಂದು ಗ್ರಂಥ ಬರ್ತದೆ, ಸಾಕ್ಷಾತ್ ಶಿವನೇ ಉಪದೇಶ ಮಾಡ್ತಾನೆ. ಏನು ಅಂತಂದ್ರೆ,
ಲಿಂಗವನ್ನ ಯಾರು ಆಯತ್ ಮಾಡ್ಕೊಂಡಿದ್ದಾರೆ ಅವರು ಲಿಂಗಾಯತರು. ಇಷ್ಟು ಸುಂದರ ಅರ್ಥ ಬರೀತಾರೆ. ಲಿಂಗಾಯತ್ ಅಂದ್ರೆ ಏನಪ್ಪ? ಲಿಂಗದ ಸಾಕ್ಷಾತ್ಕಾರ, ಲಿಂಗದ ಅರ್ಥ. ಲಿಂಗ ಅಂದ್ರೆ ಅದಕ್ಕೆ ಅನ್ಬೇಕು ಅನ್ನೋದನ್ನ ಏನೈತಿಯಲ್ಲ, ಅದನ್ನು ಸದ್ಗುರುಗಳ ಮುಖಾಂತರವಾಗಿ ಆ ತತ್ವವನ್ನು ಅನ್ವಯಿಸ್ಕೊಂಡು ಅದನ್ನು ಅದು ನೀವು ಇದು ಅಂತಿರಲಿ, ಕನ್ಫರ್ಮ್ ಅಂತಿರಲಿ, ನಿಮಗೆ ಇಂಗ್ಲೀಷ್ ಭಾಳ ಬಳಸ್ಲಿಕ್ಕತ್ತೀರಿ. ಈಗ ಕನ್ಫರ್ಮ್ ಮಾಡಿಕೊಂಡು ಬದುಕಲಿಕ್ಕೆ ಲಿಂಗದ ಸಾಮರಸ್ಯ, ಅಂಗ ಹೋಗಿ ಲಿಂಗ ಮಾಡಿಕೊಳ್ಳೋದು, ಲಿಂಗದೊಳಗ ಅಂಗ ಐಕ್ಯವಾಗುವುದು. ಹಾಡ್ತೀವಲ್ಲ ನಾವು ಯಾವಾಗಾರೆ, ಅಂಗವೇ ಲಿಂಗವಾಗಿ ಲಿಂಗವೇ ಜಗವಾಗಿ. ಅಂಗಭರಿತ ಗುರು ಸೋಮಲಿಂಗರಿಗೆ ಅಂತಂತೀವಲ್ಲ, ಹಾಗೆ ತಾಯಿ ತಂದಿಗಳೇ ಹೀಗೆಲ್ಲ ಒಂದೊಂದು ಅರ್ಥಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ PB ಹುಣಸಾಳ ಗ್ರಾಮದಲ್ಲಿ ಇಸ್ಲಾಂ ಧರ್ಮದ ಇರುವರು ದಂಪತಿಗಳು. ಅವರ ಹೆಸರು, ಪತಿದೇವನ ಹೆಸರು ಏನದಪ್ಪ ನೆನಪದನ್ನು ಬಸವಣ್ಣ ಮುತ್ಯ ಯಪ್ಪ ಇಲ್ಲ ಇಲ್ಲ ಇದು 20 ವರ್ಷ ಐತ್ರಿ ಪುರಾಣ ಕೇಳ್ತಾರ ನಮ್ಮವ್ರೆಲ್ಲ. ಅದನ್ನು ಯಪ್ಪ ತಡ್ಕಲ್ಲ, ಏನ್ ನೆನಪದನ್ರಿ? ದಸ್ತಪ್ ಮಹಾರಾಜರ ತಾಯಿ ತಂದೆ ಹೆಸರು ಕಲ್ಯಾಣ ಪುಸ್ತಕರ. ನಿಮಗೇನ್ ನೆನಪಿಗನಪ್ಪ ಅದು? ಏನ್ ಹೇಳೋದಪ್ಪ? ಮೋದಿನ್ ಸಾಬ್ ಧರ್ಮ ಪತ್ನಿ ಆಶಾಬಿ. ಆಶಾಬಿ ಅಂದ್ರೆ ಅಬ್ಬು ಸ್ವಾಲೆನ ಹೆಂಡತಿ ಹೆಸರದ. ಅದೇ ತಮ್ಮ ಪೂರ್ವಜರ, ತಮ್ಮ ಪೂರ್ವದ ಗುರುಗಳ ಹೆಸರೇ ನಾವು ಇಡ್ತೀವಿ ಇಲ್ಲಿಗೆ. ನಮ್ಮ ಅಪ್ಪ ಮೌ ಸಿದ್ಧ, ಬೇಣಿ ಸಿದ್ಧ ಅಂತ, ಶರಣ ಬಸಪ್ಪ, ಸಿದ್ಧಾರೂಢ, ಬಸವಣ್ಣ, ಸಿದ್ಧರಾಮ ಅಂತ ಇಡ್ತೀವಲ್ಲ. ಹಾಗೇನೆ ಅವರ ಪರಂಪರೆಯೊಳಗೆ ಮೋದಿನ್ ಸಾಬ್ ಮತ್ತು ಆಶಾಬಿ ಅಂತಕ್ಕಂಥ ದಂಪತಿಗಳು, ಅವರು ವರ್ಣದಲ್ಲಿ ಮುಸ್ಲಿಂ ಆಗಿದ್ದರೂ ಕೂಡ ಅವರು ಸದಾ ಹಿಂದೂಗಳ ಜೊತೆಯಲ್ಲಿ ಇರ್ತಿದ್ರಂತೆ, ಲಿಂಗಾಯತರ ಜೊತೆಯಲ್ಲಿ ಇರ್ತಿದ್ರಂತೆ. ಅವರು ಪಾಲಿಗೆ ಇನಾಮ ಜಮೀನ ಅಂತ 52 ಎಕರೆ ಜಮೀನ ಅವರು ಉದರಕ್ಕಾಗಿ ಇತ್ತು. ಆ ಗ್ರಾಮದ ವಾಲಿಕಾರದ ಕೆಲಸ ಮೋದಿನ್ ಸಾಹೇಬರು ಮಾಡ್ತಿದ್ರು. ಒಳ್ಳೆಯವರು, ಭಾಳ ಸದ್ಗುಣವಂತರು, ಶಾಂತಿ, ಸಮಾಧಾನ, ಸಜ್ಜನ, ಮತ್ತು ಯಾವಾಗಲೂ ಒಳ್ಳೆಯವರ ಜೊತೆಯಲ್ಲಿ ಅವರ ಸಂಗಿರ್ತಿತ್ತಂತ. ಯಾಕೆ? ಅಲ್ಲಿ ಗುರು ಸಿದ್ಧಾರೂಢರ ಮಠ, ಬಳಿಕ ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಮ, ಈ ಉಭಯ ಆಶ್ರಮದ ಮಧ್ಯದಲ್ಲಿ ಆ ಗ್ರಾಮದಲ್ಲಿರತಕ್ಕಂಥ ಎಲ್ಲ ಗುರು ಹಿರಿಯರು ಸದಾ ವೇದಾಧ್ಯಯನ. ಏಯ್ ಪುಟ್ಟಿಗಳೇ, ಯಾಕೆ ನಗತ್ತೀರಿ? ನಾ ಏನು ಹೇಳಕತ್ತೀನಿ ಕೇಳೋದಲ್ವಾ ನೀವು? ಕೇಳಬೇಕಮ್ಮ. ಈ ಕಡೆ ನೋಡ್ರಿ, ಆಮೇಲೆ ಮಾತಾಡಕತ್ತೀರ. ಇಲ್ಲಿ ಪುರಾಣಕ್ಕೆ ಬಂದ ಬಳಿಕ ಎಲ್ಲರೂ ಪುರಾಣ ಕೇಳಬೇಕು. ಸಣ್ಣ ಮಕ್ಕಳಿದ್ದೀರಿಲ್ಲ ನೀವು, ಎಲ್ಲ ಹಂಗೆ ಕೂತ್ಕೊಂಡೋದ್ರೆ ಏನು ಮಾಡೋದು? ಸಂಸ್ಕಾರ ಬರೋದಿಲ್ಲ ನಿಮಗೆ. ಚೆನ್ನಾಗಿ ಕೇಳಬೇಕು. ಅಜ್ಜವ್ರ ಪುರಾಣ ನೀವು ಭಕ್ತಿ ಇಟ್ಟು ಕೇಳಿದ್ರಿ ಅಂದ್ರೆ ನಿಮ್ಗೆ ಉದ್ಧಾರ ಮಾಡ್ತಾನೆ, ನಿಮ್ಗೆ ಶಾಲೆಯಾಗ ಪಾಸ್ ಮಾಡ್ತಾನೆ, ನಿಮ್ಗೆ ಜ್ಞಾನ ಕೊಡ್ತಾನೆ, ಚಲೋ ಚಲೋ ನೌಕರಿ ಕೊಡ್ತಾನೆ. ಮತ್ತು ಇಲ್ಲಿ ಬಂದು ನೀವು ಹಿಂಗೆ ನಕ್ಕೋತ ಹೋದ್ರಿ ಅಂದ್ರೆ ಅಜ್ಜ ನಿಮ್ಗೇನು ಆಶೀರ್ವಾದ ಮಾಡಲ್ಲ. ಪುರಾಣ ಕೇಳ್ತಾ ಇರಿ. ಏನು ಹೇಳಕತ್ತಿದೇವ್ರಿ? ಆಶಾಬಿ ಮತ್ತು ಪತಿದೇವನಾಗಿರತಕ್ಕಂಥ ಮೋದಿನ್ ಸಾಹೇಬ್ರು ಬಹಳ ಒಳ್ಳೆಯ ಸದ್ಗುಣಿಗಳು. ಅವರು ಇಂಥವ್ರು ಹುಟ್ಟಬೇಕಾದ್ರೆ ಮೊದಲು ನೀವಂತಿರಲ್ಲ, ಹೊಲ ಹಂತದ ಬೇಕದು. ಹೊಲ ಎಷ್ಟು ಚಲೋ ಇರುತ್ತದೆ, ಎಷ್ಟು ಹಸನಿರ್ತದೆ, ಎಷ್ಟು ಹದ ಆಗಿರ್ತದೆ, ಹಂಗೆ ಬೆಳೆ ಚೆನ್ನಾಗಿ ನಾಡ್ತದೆ. ಹಂಗೆ ಆ ದಂಪತಿಗಳು ತಮ್ಮ ಜೀವನದಲ್ಲಿ ಯಾರ ಮನಸ್ಸು ಕೂಡ ನೋಯಿಸ್ತಾ ಇದ್ದಿತ್ತಿಲ್ಲಂತ.
ಆ ಬಳಿಕ ಭಗವಂತ ನಾಲ್ಗಿ ಕೊಟ್ಟಾನಂತೇಳಿ ತಿಳ್ಕೊಂಡು ಸಿಕ್ಕಂಗೆ ಮಾತಾಡೋರಲ್ಲಂತ. ಇನ್ನೊಬ್ರಿಗೆ ಏನಾದರೂ ಕೂಡ ನಾಲ್ಗಿಂದ ಕೆಟ್ಟ ಶಬ್ದಗಳನ್ನು ಮಾತಾಡ್ತಾ ಇಲ್ಲಂತ್ರಿ. ಅಷ್ಟು ಚೆನ್ನಾಗಿ ಬದುಕ್ತಿದ್ರು ಅವರು. ಭಾಳ ವಿಶೇಷ ಅದ್ರಿ ಇವೆಲ್ಲ ಮಾಡ್ಕೊಳ್ಳೋದು. ನಾಲ್ಗಿ ಬಿಗಿ ಹಿಡಿಯೋದು, ನಾಲ್ಗಿ ಮೇಲೆ ಚಲೋ ಮಾತಾಡೋದು, ಇವೆಲ್ಲ ಬಹಳ ಕಠಿಣ ಅದ. ಯಾಕಂದ್ರೆ ಹಿಂದಣ ಜನ್ಮಗಳ ಸಂಚಿತ ಪುಣ್ಯ ಮತ್ತು ಒಳ್ಳೆಯವರ ಸಂಘ ಇದ್ರನ ಮಾತ್ರ ಈ ಮನುಷ್ಯನಿಗೆ ಇಂಥ ಗುಣಗಳು ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಾತ್ಮ ಕ್ಷೇತ್ರ ಹೇಳ್ತಾ ಇದೆ. ಅದಕ್ಕೆ ಅವರು ಶಾಸ್ತ್ರದಲ್ಲಿ ಕೂಡ ಅದನ್ನೇ ಹೇಳ್ತಿರ್ತಾರೆ. ಮತಿಗೆ ಮಂಗಲ ಒಬಾವುದು ಅಂತ ನಿಜಗೊಂಡ್ರ ಒಂದು ಶಬ್ದ ಅದು. ಅಂದರೆ ಮತಿ ಅಂದ್ರೆ ಬುದ್ಧಿ. ಇದಕ್ಕೆ ಮಂಗಲ ಏನಪ್ಪ ಅಂತ ಕೇಳಿದ್ರೆ ಉತ್ತಮರ ಸಂಘ ಅಂತ ಹೇಳ್ತಾರೆ ಅವರು. ಉತ್ತಮರ ಸಂಘ. ಉತ್ತಮರಂದ್ರೆ ಯಾರಪ್ಪ ಅಂದ್ರೆ ಜ್ಞಾನವುಳ್ಳವರು. ಅವರು ಧರ್ಮ, ಅರ್ಥ, ಕಾಮ, ಮೋಕ್ಷ ಪರಿಪೂರ್ಣ ಹೊಂದಿದವರು. ಆ ಬಳಿಕ ಭಗವಂತ ಯಾವ ರೀತಿಯಾಗ್ಯದಾನ, ಸಗುಣದ ಗದಾನೋ ನಿರ್ಗುಣದ ಗದಾನೋ ಹೆಂಗದಾನ, ಆ ಸತ್ಯವಸ್ತುವಿನ ಪರಿಜ್ಞಾನ ಮಾಡಿಕೊಂಡಂಥ ಪರಮ ಶಿವಯೋಗಿಗಳ ಸಂಘದಲ್ಲಿ ನಾವು ಇರಬೇಕು ಅನ್ನುವಂಥ ಮಾತನ್ನು ಮಹಾತ್ಮರು ಹೇಳ್ತಾ ಇದ್ದಾರೆ. ಹಾಗಾಗಿ ಮೋದಿನ್ ಸಾಬ ಮತ್ತು ಆಶಾಬಿ ತಾಯಿ ಸದಾ ಸಜ್ಜನರಲ್ಲೇ ವಾಸವಾಗಿದ್ದುಕೊಂಡು ತಮ್ಮ ಸಮುದಾಯದಕ್ಕಿಂತಲೂ ಹೆಚ್ಚಿಗೆ ಸಮಯ ಈ ಲಿಂಗಾಯತ ಹಿಂದೂಗಳ ಜೊತೆಯಲ್ಲೇ ಇರ್ತಿದ್ರಂಥವ್ರು. ಆ ಬಳಿಕ ವಾಲಿಕಾರ ಕೆಲಸದ ಜೊತೆಗೆ ಮತ್ತು ಒಳ್ಳೆಯ ಕಾಯಕ ಯಾವುದೇ ಕೆಲಸ ಮಾಡಿದರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ರು. ಅವರ ಮನೆ ದೇವರ ಅದೇ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ್ ಅಂತ ಒಂದು ಹಳ್ಳಿ ಬರ್ತದೆ. ಅಲ್ಲಿ ನಾವು ಸುಮಾರು 3 ವರ್ಷ ಶ್ರಾವಣ ಮಾಸದಲ್ಲಿ ಪುರಾಣವನ್ನು ಹೇಳ್ಕೊಂಡು ಬಂದೀವಿ. ಅಲ್ಲಿ ಕೂಡ ಭಕ್ತರು ಬಹಳ ಒಳ್ಳೆಯ ಜನ. 3 ವರ್ಷ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದರು ಶ್ರಾವಣ ಮಾಸದಲ್ರಿ. ಏನು ಅನ್ನಬಾರ್ದು, ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಚಂದ, ತನೋ ಮನ ಧನ, ಏನು ಶೇಂಗಾದ ಹೋಳಿಗೆ, ಏನು ಅವೆಲ್ಲ ಹೂರ್ಣ ಕಡಬ, ಬಹಳ ದೊಡ್ಡ ದೊಡ್ಡ ಪ್ರಸಾದ ಮಾಡಿದ್ರು ಅವರು. 3 ವರ್ಷ ಹಂಗ ಮಾಡಿದರು. 1 ವರ್ಷನೂ ಕೂಡ ಅದರಲ್ಲಿ ಕಡಿಮೆ ಮಾಡಲಿಲ್ಲ. ಆ ಗ್ರಾಮದಲ್ಲಿ ಮಡಿವಾಳೇಶ್ವರ ಮಠನೂ ಕೂಡ ಇದೆ. ಮತ್ತು ನಮ್ಮ ಹಾಲು ಮತ ಪರಂಪರೆಯೊಳಗೆ ಬೀರದೇವರ ಮತ್ತು ಕೆಂಚಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಕೇದಾರಲಿಂಗೇಶ್ವರ ಅಂತ ಕರೀತಿರ್ತಾರೆ. ಅಲ್ಲಿ ಇಸ್ಲಾಂ ಧರ್ಮದ ದೊಡ್ಡ ಕ್ಷೇತ್ರ ಅಂತಂದ್ರೆ ಅದು ಖಾಜಾ ದಸ್ಕೀರ್ ಭಾಷಾ ಅಂಥೇಳಿ ದೊಡ್ಡ ದರ್ಗಾ. ಈಗ ನೀವು ನೀಲೂರ ಮೈಬೂಸುಬಾನ್ ದರ್ಗಾ ನೋಡ್ತೀರಿ, ಮತ್ತು ಈ ಕಡೆ ದಾऊद ಮಲಿಕ ದರ್ಗಾ, ಹಿಂಗೇನದಾವಲ್ಲ. ಹಾಗೆ ಕಣಕಾಲ್ ಗ್ರಾಮದಲ್ಲಿಯೂ ಕೂಡ ಬಾಬಾ ದಸ್ಕೀರ್ ಅವರ ದರ್ಗಾನೂ ಕೂಡ ಬಹಳ ಅದ್ಭುತವಾಗಿರತಕ್ಕಂಥದ್ದು. ನಮ್ಮ ಚರಿತ್ರ ನಾಯಕರಾಗಿರತಕ್ಕಂಥ ಸದ್ಗುರು ದಸ್ತಪ್ ಮಹಾರಾಜರ ಮನಿ ದೇವರ ಅಂತಂದರೆ ಕಣಕಾಲದ ದಸ್ಕೀರ ಭಾಷೆ. ಮನಿ ದೇವರ ಮೇಲೆ ಅತ್ಯಂತ ಶ್ರದ್ಧೆನ ಇಟ್ಕೊಂಡು ತಾಯಿ ತಂದೆಗಳು ನಡೀತಾ ಇದ್ರಂತ. ಪ್ರಪಂಚದ ಜೀವನದಲ್ಲಿ ಆ ಮೋದಿನ್ ಸಾಬರಿಗೆ ಮತ್ತು ತಾಯಿ ಆಶಾಬಿ ತಾಯಿಗೆ ಒಬ್ಬ ಮಗ ಹುಡ್ತಾನೆ. ಹಿರಿ ಮಗ, ಚೊಚ್ಚಿಲ್ ಮಗ, ಜ್ಯೇಷ್ಠ ಪುತ್ರ ಅಂತಂತೀವಲ್ಲ, ಅಂಥ ಮಗ ಹುಡ್ತಾನೆ. ಅವನ ಹೆಸರು ರಾಜೇಶ್ ಸಾಬ್ ಅಂಥೇಳಿ ನಾಮಕರಣ ಮಾಡ್ತಾ ಇದ್ದಾರೆ. ಆ ಮಗು ಹುಟ್ಟಿದ 2ನೇ ವರ್ಷಕ್ಕೆ ಮತ್ತೆ ತಾಯಿ ಗರ್ಭವನ್ನು ಧರಿಸ್ತಾ ಇದ್ದಾಳೆ. ಆ 9 ಮಾಸಗಳನ್ನು ತುಂಬಿದ ಕ್ಷಣ 2ನೇ ಮಗನಿಗೆ ತಾಯಿ ಆಶಾಬಿ ಜನ್ಮ ಕೊಡ್ತಾ ಇದ್ದಾಳೆ. 2ನೇ ಮಗನೇ ನಮ್ಮ ಇವತ್ತಿನ ಮಠಾಧೀಶ. ಈ ಉತ್ಸವದ ಪುಣ್ಯಮೂರ್ತಿ ಮತ್ತು ಪುರಾಣ ಪುರುಷ, ಚರಿತ್ರ ನಾಯಕರಾಗಿರತಕ್ಕಂಥ ಸದ್ಗುರು ದಸ್ತಪ್ ಮಹಾರಾಜರ ಆ ಆಶಾಬಿ ಮತ್ತು ಮೋದಿನ್ ಸಾಬರ ಸಂಬೋತರಾಗಿ 2ನೇ ಮಗನಾಗಿ ಜನ್ಮ ತಾಳ್ತಾ ಇದ್ದಾನೆ. ಜನ್ಮ ತಾಳಿದ ಮೇಲೆ
ಸಂಸಾರ ಚೆನ್ನಾಗಿ ನಡೀತದೆ. ಸಂಸಾರಕ್ಕೆ ಏನು ಬೇಕಪ್ಪ ಅಂತಂದ್ರೆ ಸಂಪತ್ತು ಮತ್ತು ಸಂತತಿ, ಮಕ್ಕಳು ಮತ್ತು ಹಣ. ಇವೆರಡಿದ್ರೆ ಪ್ರಪಂಚಕ್ಕೆ ಯಾವುದು ಕೂಡ ಕೊರತೆ ಇಲ್ಲ ಅಂಥೇಳಿ ಅವರು ಬಂಗಾರದಂಥ ಮಕ್ಕಳು, ಅವಳಿ ಜವಳಿ ಇದ್ದಂಥ ಹಾಗೇನೆ. ಹಿರಿಮಗನು ಗಂಡನಾಗಿ ಹುಟ್ಟಿದ, ದ್ವಿತೀಯ ಪುತ್ರನು ಕೂಡ ಗಂಡು ಮಗನಾಗಿ ಜನಿಸಿದ್ದಾನೆ. ತಾಯಿ ತಂದೆಗೆ ಆ ಮಕ್ಕಳ ಲಾಲನ ಪಾಲನ, ಅವರಿಗೆ ವಿದ್ಯಾಭ್ಯಾಸ ಮಾಡಿಸುವಂಥ ಹೊಣೆಯನ್ನು ಹೆಗಲ ಮ್ಯಾಗ ಹೊತ್ಕೊಂಡು ಅತ್ಯಂತ ಸಂತೋಷದಲ್ಲಿ ಕಾಲ ಕಳೀತಾ ಇರುವಾಗ ದೊಡ್ಡ ಮಗನಿಗೆ 6 ವರ್ಷ ಆಗಿತ್ತು, ರಾಜಸಾಬನಿಗೆ ಮತ್ತು ಮಹಾರಾಜರಿಗೆ 4 ವರ್ಷ ಆಗಿತ್ತು. ಈ ಮಕ್ಕಳು ಬಾಳಿ ಸುಳಿಯಂತೆ ಬೆಳೀತಕ್ಕಂಥ ಸಮಯದಲ್ಲಿ ಸಂಸಾರ ಒಂದು ಸ್ವಲ್ಪ ಡೇಂಜರ್ ಇದ್ರೆ ಯಾವಾಗ ಏನಾಗ್ತದೆ ಗೊತ್ತಾಗಲ್ಲ. ಒಂದೊಂದು ಸಲ ಈಗ ಬಹಳ ನಗುತ್ತಾ ಇದ್ದಂಗೆ ಇರ್ತೀವ್ರಿ, ಇನ್ನೊಂದು ಗಳಿಗೆ ಒಳಗೆ ಮತ್ತೇನು ಬರ್ತದೆ ಗೊತ್ತಾಗಲ್ಲ. ಕಾರಣ ನಾವು ಮಾಡಿದ ಪೂರ್ವದ ಕರ್ಮದ ಸಾಕ್ಷಿಯಾಗಿನೇ ಬರ್ತಾವ. ಆದರೆ ಯಾವ ಕರ್ಮನೂ ಕೂಡ ಮಾಡಿತಿಲ್ಲಂದ್ರೆ ನಮ್ಗೆ ಯಾವ ದೋಷನೂ ಕೂಡ ಬರುವುದಿಲ್ಲ, ಯಾವುದು ಹಿಂಗೆ ಇರ್ತೈತಿ ಅಂತ ಹೇಳಕ್ಕೆ ಬರುವುದಿಲ್ಲ. ಅದಕ್ಕೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇದ್ರು, ಈ ಜಗತ್ತು ಹೆಂಗದ ಅಂದ್ರೆ ಇದು ಆವರ್ತನಶೀಲದ ಜಗತ್ತು, ಆವರ್ತನಶೀಲದ ಅಂತ ಹೇಳ್ತಿದ್ರು. ಆವರ್ತನಶೀಲ ಅಂದ್ರೆ ಏನಪ್ಪ ಅಂದ್ರೆ ಈಗಿದ್ದುದ್ದು ಇನ್ನೊಂದು ಗಳಿಗೆಗೆ ಇರುವುದಿಲ್ಲ, ಯಾವಾಗಲೂ ಬದಲಾಗ್ತದ ಅಂತ ಹೇಳ್ತಾರೆ. ನೋಡ್ತಿರಲ್ಲ, ನಮ್ಮ ಬಣ್ಣ ಬದಲಾತು, ಮಾತು ಬದಲಾತು, ತಲೆ ಕೂದಲು ಬದಲಾದು, ತೊಗಲು ಬದಲಾತು, ಹಲ್ಲು ಬದಲಾದು, ಅದು ಇಲ್ಲ, ಇದ್ದಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲದು. ಅದಕ್ಕೆ ಭರ್ಜರಿ 52 ಎಕರೆ ಜಮೀನ, ಊರು ವಾಲಿಕಾರ, ಸಜ್ಜನರು. ಅವ್ರ ಗುಣ ಹೆಂಗಿತ್ತಂದ್ರೆ, ಹೇ ಭಗವಂತ, ಈ ಪ್ರಪಂಚ ಸುಳ್ಳದ, ಇದು ಶಾಶ್ವತಿಲ್ಲ, ಅಶಾಶ್ವತದ, ಯಾವಾಗ ಕೈ ಬಿಟ್ಟು ಹೋಗ್ತದ ಗೊತ್ತಿಲ್ಲ. ಆ ಬಳಿಕ ಜೊತೆಗೆ ತಾಯಿ ಗರ್ಭದೊಳಗಿರತಕ್ಕಂಥ ಸಮಯದಲ್ಲಿ ಪರಮಾತ್ಮ ಪಂಚಪ್ರಾಣಗಳನ್ನು ಒಳಗೆ ಬಿಟ್ಟಿದ್ದಾನೆ. ಒಳಗೆ ಹೋಗುವ ಹೊರಗೆ ಬರತಕ್ಕಂಥ ಉಸುಲ ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಗುರುತಿಲ್ಲ, ಭರೋಸಿಲ್ಲ, ವಿಶ್ವಾಸ ಇಲ್ಲ. ಅದಕ್ಕೆ ಈ ದೇಹದೊಳಗಿರತಕ್ಕಂಥ ಉಸಿರು ಹೋಗುವ ಮುನ್ನ, ದೇಹ ಹಾಳಾಗೋಕ್ಕಿಂತ ಮೊದಲು ನಿನ್ನ ಸತ್ಯವಾದಂಥ ಜ್ಞಾನವನ್ನು ನಮಗೆ ಕೊಡು, ಅದಕ್ಕೆ ನಿಜವಾದಂಥ ಪಾರಮಾರ್ಥದ ಸುಖವನ್ನು ನಮಗೆ ಕರುಣಿಸಬೇಕು ಅಂತ ಇಬ್ಬರೂ ಗಂಡ ಹೆಂಡತಿ ದೇವರಲ್ಲಿ ಹಿಂಗೆ ಪ್ರಾರ್ಥನಾ ಮಾಡ್ತಿದ್ರಂತೆ. ಬೆಳ್ಳಿ ಕೊಡು, ಬಂಗಾರ ಕೊಡು, ನನ್ನ ಮಕ್ಕಳಿಗೆ ನೌಕರಿ ಹತ್ತಲಿ, ಹಿಂಗೇನು ಬೀಳಿಲ್ಲ ಅವರು. ಕೊಟ್ಟಿದ್ದೀವಿ ಒಳ್ಳೆಯದು. ಗಂಡನೂ ಸಜ್ಜನ, ಹೆಂಡತಿಯೂ ಕೂಡ ಗಂಡನ ಆಜ್ಞೆಯನ್ನು ಮೀರದೆ ನಡೀತಕ್ಕಂಥ ಸತಿಶ್ರೇಷ್ಠಳು, ಬಂಗಾರದಂಥ ಮಕ್ಕಳು. ಹೀಗೆಲ್ಲ ಇರ್ಲಿಕ್ಕಾಗಿ ಇನ್ನೇನು ಬಿಡ್ಬೇಕು ಮತ್ತೆ ಅಂಥವರು ದೇವರಲ್ಲಿ ಏನು ಬಿಡ್ತೀರಿ ಅಂದರೆ ಮೋಕ್ಷ, ಪರತರ ಸುಖ, ಪರಮ ಸುಖ, ಪರಮ ಸಂತೋಷನ ಸಿಗಬೇಕು ಅಂತ ದಂಪತಿಗಳು ಸದಾ ಯಾವುದೂ ವ್ಯಾಮೋಹ ಇಲ್ಲ, ಜೀವನದಲ್ಲಿ ಆಡಂಬರ ಇಲ್ಲ, ಬೇಕು ಬೇಡ ಅನ್ನೋದಿಲ್ಲ, ಕೊರಳೊಳಗೆ ಕೈಯೊಳಗೆ ಏನಾರೆ ಹಾಕೋಬೇಕಂತಿಲ್ಲ, ಅತ್ಯಂತ ಸರಳವಾದಂಥ ಜೀವನ. ಆದರೆ ಈ ದೇಹ ಪ್ರಾರಬ್ಧದ ವಶಾತ್ತವಾಗಿ ಬದುಕ್ತದೆ, ಪ್ರಾರಬ್ಧದ ವಶಾತ್ತವಾಗಿ ಹೋಗ್ತದೆ. ಋಣ ಕಡಿತು ಅಂದ್ರೆ ದೇಹ ಹೆಣ ಆಗತದ. ಹಾಗಾಗಿ 6 ವರ್ಷದ ಮಗ ರಾಜೇಸಾಬ್, 4 ವರ್ಷದ ಮಗ ದಸ್ತಪ್ ಮಹಾರಾಜರು. ಅಂಥ ಸಮಯದೊಳಗೆ ಮೋದಿನ್ ಸಾಬರಿಗೆ ದೇಹದ ಅವಧಿಯನ್ನು, ಈ ಶರೀರದ ಸಮಯ, ಅವ್ರದ್ದು ಆಯುಷ್ಯ ಮುಗೀತು. ಅವರು ಅಲ್ಲಾಹನ ಪಾದ ಸೇರಿದ್ರಂತೆ.
ಹೆಂಗಾಗ್ಬೋದು ಹೇಳ್ರಿ ನೋಡೋಣ. ತುಂಬಿದ ವಯಸ್ಸು, ಎಳೆ ಮಕ್ಕಳು, ತುಂಬಿದ ಮನೆ, ಬಂಗಾರದಂಥ ಜೀವನ. ಅಂಥದ್ರೊಳಗೆ ನಡಮಧ್ಯದೊಳಗೆ ಪತಿದೇವ ಕೈ ಬಿಟ್ಟು ಹೋಗಿದ ಕೂಡಲೇ ಆಶಾಬಿ ತಾಯಿಗೆ ಆಡಿನ ಜೋಡು ಮಲೆಗಳ ಹಾಗೆ ಇದ್ದಂಥ ಮಕ್ಕಳನ್ನು ತೊಡೆ ಮೇಲೆ ಹಾಕ್ಕೊಂಡು ಆಕಾಶವೇ ಕಳಿಸಿ ಮೈ ಮೇಲೆ ಬಿದ್ದ ಹಾಗೆ ಆಯಿತು. ಆ ಬಳಿಕ ಆ ಎಮ್ಮನ ತವರೂರು ಕೂಡಿಗೆ ಅಂತ ಬರುತ್ತದೆ. ಕೂಡಿಗೆ ಅಂದ್ರೆ ನಮ್ಮ ಮಠ ಮಡಿದೇವಲ್ಲಿಗೆ ಅಲ್ಲೇ ಬರುತ್ತೆ, ಭಾಳ ಸಮೀಪದಲ್ಲಿ. ಅಲ್ಲೇ ಒಂದು ಥರ್ಮಲ್ ಆಗ್ಯದಲ್ಲ, NTPC ಅಂತಂತಾರಲ್ಲ, ಆ ಕೂಡಿಗೆ ಗ್ರಾಮದ ಅಣ್ಣ ತಮ್ಮಂದಿರು ಅಂತ್ಯ ಸಂಸ್ಕಾರಕ್ಕೆ ಬಂದು ಸುಮಾರು ದಿನ ಅಕ್ಕನ ಸಂಸಾರ ಸ್ವಲ್ಪ ಎಡವಟ್ಟಾಯ್ತಂತ ಹೇಳಿ ಅಲ್ಲೇ ಉಳ್ಕೊಂಡು ಎಲ್ಲ ಬಂಧುಗಳು ಆ ಮಗ ತಾಯಿಗೆ ಶಾಂತವನ್ನ ಹೇಳ್ತಾರೆ. ಯವ್ವ, ಹುಟ್ಟಿದವರೆಲ್ಲ ಒಂದು ಸಲ ಸಾಯಲೇಬೇಕು, ಇಷ್ಟೇ ಸಾಯಾಗ ಸತ್ರ ಏನಾಗಲ್ಲ, ಸಮಯ ಇನ್ನೂ ಇಲ್ಲದು ಹೋಗ್ಯಾನಂತಂದ್ರೆ ಮಾಡೋದೇನಿಗೆ ಓದೋದೆಂದು ಹೊಳ್ಳಿ ಬರುವುದಿಲ್ಲ. ಒಮ್ಮ ಶಬ್ದ ಬಾಯಾಗಿಂದ ಹೋಯ್ತಂದ್ರೆ ಹೊಳ್ಳಿ ಎಂದಿಗೆಂದರೆ ಬಂದಿಗೆಂದಿತ್ತೇನ್ರಿ, ಬರ್ತದೇನ್ರಿ? ನಿನ್ನಿನ ದಿನ ಇವತ್ತು ಬರ್ತದೇನು, ಇವತ್ತಿನ ನಾಳೆಗೆ ಬರ್ತದೇನು? ನಮ್ಮ ಮುತ್ಯ ಒಂದು ಪದ ಹಾಡ್ದ, ಮಾತು ಮಾತಾಡಿದರ ಹೊಯ್ತೋ, ನತ್ತ ಮುತ್ತೊಡದರ ಹೊಯ್ತೋ. ಮುಗನಾಗಿ ನತ್ತ ಒಳಗಿನ ಮುತ್ತು ಹೋಯ್ತಂದ್ರೆ ಅದು ಏನಿದ್ರು ಚಂದ ಕಾಣಿಸಲ್ಲ, ಅದು ಹೋಯ್ತು ಕಿಮ್ಮತ್ತ. ಅದು ಹಾಗಾಗಿ ತಾಯಿಗೆಲ್ಲರೂ ಸಮಾಧಾನ ಮಾಡಿಕೊಂಡು ಅವರು ಕೆಲವು ದಿವಸ ಇದ್ಕೊಂಡು ಅಕ್ಕಗೆ ಸಮಾಧಾನ ಮಾಡಿ ಆ ಹೊಲ ಮನೆ ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮತ್ತೇನು ಮಾಡ್ಬೇಕು? ಅಣ್ಣತಂಬ್ರು ಇರೋದು ಹುಟ್ಟಿಸೋದು ಪರಮಾತ್ಮ, ಅದಕ್ಕಾಗಿ ನೀನೆ ಅಣ್ಣತಂಬ್ರ ಕಡೆ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅಕ್ಕತಂಗಿಯರು ಬಂದು ಅದನ್ನು ನಿಭಾಯಿಸ್ಬೇಕು. ಮತ್ತು ಅಕ್ಕತಂಗಿರಿಗೆ ಏನಾರು ಆಗಿತ್ತಂದ್ರೆ ಅಣ್ಣತಂಬ್ರು ಮಾಡ್ಬೇಕು. ಅದ್ರ ಋಣಾನ ಬಂದ ಮಾಡ್ಯಾನ ಪರಮಾತ್ಮ. ಹಾಗಾಗಿ ಅವರು ಬಂದು ಆಕಿನ ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲವು ದಿವಸಕ್ಕೆ ಎಲ್ಲ ದುಃಖ ಮರಿ ಆಗೋ ತನಕ ಅವರೆಲ್ಲ ಅಲ್ಲಿ ಇದ್ಕೊಂಡು ಅಕ್ಕಳಿಗೆ ಸಮಾಧಾನ ಮಾಡಿ ಮತ್ತೆ ಕೂಡಿಗೆಗೆ ಹೋಗ್ತಾ ಇದ್ದಾರೆ. ಆ ಬಳಿಕ ಇವರಿಬ್ಬರು ಮಕ್ಕಳು ಚೆನ್ನಾಗಿ ಬೆಳೀತಾ ಇದ್ದರು. ಆದರೆ ಹಿರಿ ಮಗನೊಂದು ಸ್ವಭಾವ ಬೇರೆ ಮತ್ತು ಸಣ್ಣ ಮಗ ಆಗಿರತಕ್ಕಂಥ ದಸ್ತಪ್ ಮಹಾರಾಜನ ಸ್ವಭಾವನ ಬೇರೆ. ಆತ ಯಾವಾಗಲೂ ಶಾಂತ ಚಿತ್ತನಾಗಿ ಎಲ್ಲಿ ಭಜನೆ ನಡೀತದ ಗುಡಿಯೊಳಗೆ ಮಠದೊಳಗೆ ಅಲ್ಲಿ ಹೋಗಿ ಭಜನೆ ಒಳಗೆ ಕೂಡೋದು, ಅವ್ರ ಜೊತೆಯಲ್ಲಿ ಚಪ್ಪಾಳೆ ಹಾಕೋದು. ಅವರೆಲ್ಲ ಮುಂದಂದ್ರೆ ಇವ ಅವ್ರ ಧ್ವನಿಗೂಡಿಸ್ಕೊಂಡು ಅವರೆಲ್ಲ ಹಿಂದೆ ಭಜನೆ ಅಂತಿದ್ರಂತ. ನಂತರ ಈಗಿನೆಲ್ಲ ಹುಡುಗರು ಒಂಥರ ಥರ ಆಡ್ತಿರ್ತಾವೆ, ಚಿಣಿ ದಾಂಡು, ಲಗ್ಗೋರಿ, ಆ ಬಳಿಕ ಮಂಗ್ಯ ನಾಟ, ಹೀಗೆಲ್ಲ ಇರ್ತಾವಲ್ಲ. ಅವು ಏನು ಅವನಿಗೆ ಆಸಕ್ತಿ ಇದ್ದಿತ್ತಿಲ್ರಿ. ಅವ್ರಿಗೆ ಎಂಥ ಆಸಕ್ತಿ ಇತ್ತು ಅಂತಂದ್ರೆ ಬರೀ ಏಕಾಂತ ಇರಬೇಕು. ಎಲ್ಲರೇ ಒಂದು ಹಾಳು ಗುಡಿಯಾಗ ಹೋಗಿ ಕೂತ್ಕೊಳ್ಳೋದು, ಯಾರ ಸಂಗನೂ ಮಾಡ್ಲಾರ್ದನ ಕಣ್ಣು ಮುಚ್ಚಿ ಚಕ್ಮುಕಳಿ ಹಾಕಿ ಸದಾ ಶಿವನ ಧ್ಯಾನೇ ಮಾಡ್ತಾ ಇದ್ನಂತ. ಹೀಗಿರುತ್ತಿರ್ಲಾಗಿ ಬೆಳೀತಾ ಬೆಳೀತಾ ಜನರೆಲ್ಲ ಬಂದು ಹೇಳ್ತಿರು, ಏನಮ್ಮ ಆಶಾಬಿ, ಅಲ್ಲ ನಿನ್ನ ಮಗ ನಗುದು ನೋಡಲಿಲ್ಲ, ಕೆಲಿದು ನೋಡಲಿಲ್ಲ, ಯಾರ ಜೊತೆಯಲ್ಲಿ ಹರಟೆ ಮಾಡಲಿಲ್ಲ, ಮತ್ತು ಅಂಥ ಇಂಥ ಆಟ ಆಡಲಿಲ್ಲ, ಎಲ್ಲೇ ಒಬ್ಬನ ಕೂಡ್ತಿರ್ತಾನೆ, ಯಾವತ್ತೂ ದೇವರ ಧ್ಯಾನ ಮಾಡ್ತಾನೆ, ಒಬ್ಬೊಬ್ಬ ತಾನೇ ಚಪ್ಪಳೆ ಹಾಕ್ಕೊಂಡು ಹಾಡ್ತಿರ್ತಾನೆ, ಎಂಥ ಮಗನ ಹಾಡದೇವ ಅಂತ ಅನಾವರಲ್ಲ. ಮತ್ತು ಊರಾಗಿರ್ತಕ್ಕಂಥ ತಾಯಿಂದ್ರ ಅಂತಾರೆ, ಯಾರ್ಯಾರ ಮಕ್ಕಳು ಹೆಂಗಾರ ಹಂಗೆ ಬಂದು ಹೇಳ್ತಿರ್ತಾರೆ ಅವರೆಲ್ಲ, ನಿನ್ನ ಮಗ ಭಾಳ ಕಿಡಿಗಿಡನ, ನಿನ್ನ ಮಗ ಭಾಳ ಕಳ್ಳನ, ನಿನ್ನ ಮಗ ಭಾಳ ಸುಳ್ಳನ, ನಿನ್ನ ಮಗ ಇಂಥವದನ, ಹಿಂಗೆ ಹೇಳ್ತಿರ್ತಾರೆ. ಅವರವರ ಆಟ ಪಾಠದಂತೆ ಅವರವರ ಹಾವಭಾವದಂತೆ ಬಂದು ಹೇಳಿದಿರ್ತಾರೆ. ಆಗ ದಸ್ತಪ್ ಮಹಾರಾಜರೇ ಏನು ಹೇಳಿದ್ರು ಕೂಡ ಅವನ ಬಗ್ಗೆ ದೇವರ ಹೆಸರು ತಗೊಂಡು ಹೇಳಬೇಕು, ಆ ರೀತಿಯಾಗಿ ಅವ್ರು ಇರ್ತಿದ್ರು. ಬೆಳೀತಾ ಬೆಳೀತಾ ಹಾಗೇನೆ ಸಿದ್ಧಾರೂಢರ ಮಠಕ್ಕೆ ಹೋಗೋದು. ಆ ಗ್ರಾಮದಲ್ಲಿ ಒಬ್ಬ ಜಂಗಮ ಮೂರ್ತಿಗಳು, ವೇದಮೂರ್ತಿ ಸಿದ್ದರಾಮಯ್ಯ ಸ್ವಾಮಿಗಳು ಅಂಥೇಳಿ ಅತ್ಯಂತ ಜ್ಞಾನಿಗಳು. ಈ ನಿಜಗುಂಡ್ರ ಕೈವಲ್ಯ ಪದ್ಧತಿ, ಅನುಭವ ಸಾರ, ವಿವೇಕ ಚಿಂತಾಮಣಿ ಮತ್ತು ಇನ್ನೂ ಅನೇಕ ಗ್ರಂಥಗಳೆಲ್ಲ, ಪಂಚೀಕರಣ ಅವರೆಲ್ಲ ಅಧ್ಯಯನ ಮಾಡ್ತಿದ್ರಂತ ಮನೆಯೊಳಗೆ ಪೂಜಾ ಪುನಸ್ಕಾರ. ಹಾಗಾಗಿ ಇವ ಸಣ್ಣ ಮಗ ಆಗಿದ್ದರೂ ಕೂಡ ಒಂದು 10-12 ವರ್ಷದ ಮಗ ಆಗಿದ್ದ. ಆ ಸಿದ್ದರಾಮಯ್ಯ ಸ್ವಾಮಿಗಳ ಮನೆಗೆ ಹೋಗೋದು, ಅವರು ಪೂಜಾ ಮಾಡ್ಕೋತ ಮಾಡ್ತಿದ್ರಲ್ಲ ಅದನ್ನು ನೋಡೋದು,
ಪೂಜೆಯಾಗನ ಅವ್ರಿಗೆ ನಮಸ್ಕಾರ ಮಾಡೋದು. ಆ ಬಳಿಕ ಅವರು ಸ್ವಲ್ಪ ಅಧ್ಯಾತ್ಮ ಚಿಂತನೆ ಮಾಡ್ತಿದ್ರಲ್ಲ ಅದನ್ನು ಕೇಳೋದು. ತಾಯಿ ತಂದೆಗಳಿಗೆ ಲಕ್ಷ್ಯ ಇಡಬೇಕು. ಹುಟ್ಟಿದಾಗಿ ಮಕ್ಕಳಿಗಿಂತ ಸಂಸ್ಕಾರ ಇತ್ತು ಅಂತಂದ್ರೆ ಅವರು ಮುಂದೆ ನಮ್ಮ ಮನೆ ಅಷ್ಟೇ ಅಲ್ಲ, ತಾಯಿ ತಂದೆಗಳ ಹೆಸರು ಅಷ್ಟೇ ಅಲ್ಲ, ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಮಣ್ಣಿನೊಳಗೆ ಹುಟ್ಟ್ಯಾರ ಅದರದ್ದು ಇಡೀ ಕೀರ್ತಿಯನ್ನು ಜಗತ್ತು ತುಂಬ ಎಲ್ಲ ಹಾಕ್ತದೆ ರೀ. ಒಂದನೇದು. ಎರಡನೇದು ಏನಂದ್ರೆ ಅಂಥ ಸದ್ಗುಣ ಮಕ್ಕಳು ಹುಟ್ಟುದು ಅಂತಂದ್ರೆ ಹಿಂದೆ 7 ತಲೆಗಳು, ಮುಂದೆ 7 ತಲೆಗಳು, 14 ತಲೆಗಳು ಸಹಿತ ಉದ್ಧಾರ ಮಾಡುವಂಥ ಶಕ್ತಿ ಅವರಲ್ಲಿ ಇರ್ತದಂತ ಈಗ ಹೇಳ್ತಾರವ್ರು. ಹಾಗಾಗಿ ಮಹಾರಾಜರು ಅವರ ಸಿದ್ದರಾಮಯ್ಯ ಅಪ್ಪಗಳ ಮನೆಯಲ್ಲಿ ಇದ್ಕೊಂಡು, ಅವ್ರ ಮನೆಯೊಳಗೆ ಇದ್ಕೊಂಡು ಅವ್ರ ಒಕ್ಕಲ್ತನ ಕೆಲಸ ಮಾಡ್ಕೋತ ಅವ್ರ ಮನ್ಯಾಗನ ಆಳಾಗಿನೇ ಉಳ್ಕೊಂಡ್ರಂತ್ರಿ ಅವರು. ಅದಕ್ಕಾಗಿ ಅವರು ಹಣ ಕೊಡ್ತಾರಂತಲ್ಲ, ಹೊಟ್ಟೆ ತುಂಬ ಅನ್ನ ಕೊಡ್ತಾರಂತಲ್ಲ, ತಲೆ ತುಂಬ ಜ್ಞಾನ ಕೊಡ್ತಾರಂತ. ಪದ್ಯ ಕೇಳಿರ್ಬೇಕು ನೀವೆಲ್ಲ. ಏನಂತ? ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕಂತ ಹಾಡಿಲ್ಲೇನು ಪದ. ಹಂಗ ಅಂಥ ಮಾತು ಬಲ್ಲ. ಮಾತು ಬಲ್ಲ ಅಂದ್ರೆ ಏನು ಬಾಯಿ ಬಡ್ಯಾಮ ಅಲ್ಲ, ಚಪಲತೆ ಅಲ್ಲ, ಸುಳ್ಳಿ ಕರೆ ಮಾಡವ, ಕರೆಗೆ ಸುಳ್ಳು ಮಾಡವ ಅಲ್ಲ. ಮಾತು ಎಂಥವು ಇರಬೇಕಂದ್ರೆ ಸದಾ ಸತ್ಯನೇ ಇರಬೇಕು, ಮಾತಿನಲ್ಲಿ ಧರ್ಮ ಇರಬೇಕು, ಮಾತಿನಲ್ಲಿ ನ್ಯಾಯ ಇರಬೇಕು, ಮಾತಿನಲ್ಲಿ ನೀತಿ ಇರಬೇಕು, ಮಾತಿನಲ್ಲಿ ಸರಳತೆ ಇರಬೇಕು. ಅದು ಮಾತು ಬಲ್ಲವ ಅಂತ ಹೇಳಬೇಕಾಗ್ತದ. ಮಾತು ಬಲ್ಲವ ಅಂತ ಹೇಳಬೇಕಾಗ್ತದ. ಹಂಗೆ ಸಿದ್ದರಾಮಯ್ಯಪ್ಪಗಳು ಅತ್ಯಂತ ಪರಮಶ್ರೇಷ್ಠ ಜ್ಞಾನಿಗಳು. ಮಹಾರಾಜರು ತಿಳ್ಕೊಂಡ್ರಂತ ಇನ್ಯಾರ ಸಂಘ ಬೇಡ, ಇಂಥ ಸಜ್ಜನರ ಸಂಘವೇ ಮಾಡಬೇಕು, ಜಂಗಮನ ಸಂಘವೇ ಮಾಡಬೇಕು ಅಂತ ಅವರ ಮನೆಯ ಆಳಾಗಿ ಒಕ್ಕಲತನದ ಎಲ್ಲ ಹೊಣೆಯನ್ನು ತನ್ನ ಹೆಗಲ ಮ್ಯಾಗ ಹೊತ್ತುಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ದುಡಿತಿದ್ದರಂತ ಸಿದ್ದರಾಮಯ್ಯಪ್ಪಗಳು ದಸ್ತಪ್ ಮಹಾರಾಜರು ದುಡಿಯುವುದನ್ನು ಅವರ ಕಾಯಕ್ಕೆ ನೋಡಿ ಭಾಳ ಸಂತೋಷ ಪಡ್ತಿದ್ರಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡವ್ರಂತ್ರಿ. ಒಂದು ಸಲ ಊರಾಗ ಒಂದು ಆಟ ಮಾಡ್ತಿರ್ತಾರಲ್ಲ ಜಾತ್ರೆಗದ ಒಮ್ಮಮ್ಮ, ಹಂಗೆ ಆಟಿನ ಕಾರ್ಯಕ್ರಮ ಬತ್ತಂತ್ರಿ. ಬಂದ ಕೂಡ್ಲೇ ಸಿದ್ದರಾಮಯ್ಯಪ್ಪಗಳ್ದು ಕುದುರೆ ಸಾಲೋಡಿ ಒಳಗೆ ಒಂದು ಹೊಲ ಇತ್ತಂತ. ಅಲ್ಲೇ ಬರ್ತದನು, ಬಾಗೇವಾಡಿ ತಾಲೂಕಿನಲ್ಲಿ ಕುದುರೆ ಸಾಲೋಡಿಗೆ ಅಂತ. ಆ ಕುದುರೆ ಸಾಲೋಡಿಗೆ ಒಳಗೆ ಲಿಂಗೈನ ಹೊಲ ಅಂತ ಹಿಡಿತಂತ್ರಿ. ಅದಕ್ಕೆ ಮಹಾರಾಜರಿಗೆ ಬಿತ್ತಲು ಕಳಿಸಿರಂತ ಸಿದ್ದರಾಮಯ್ಯ ಸ್ವಾಮಿಗಳು. ಇವ ನಾಟಕ ನಾಳೆದಂದ್ರೆ ಇವತ್ತಿನ ದಿವಸ. ಅದು ಎಷ್ಟು ಬಿತ್ತದು ಗೊತ್ತೇನ್ರಿ? 4 ಮನ ಗೋಧಿ ಬಿತ್ತದ ಹೊಲ ಇತ್ತಂತ್ರಿ. ಅದು 4 ಮನ ಅಂದ್ರೆ ಎಷ್ಟಪ್ಪ? ತಡ್ಕಲ್ಲಪ್ಪ, ಆಗಿನ ಲೆಕ್ಕಗಳು. 4 ಮನ ಅಂದ್ರೆ ಎಷ್ಟ್ರಿ ಗೌಡ್ರ? 14 ಸೊಲಿಗ್ರೆ 16 ಅಂದ್ರೆ 4 ಸೊಲಿಗೆ ಒಂದು ಮನ ಏನ್ರಿ? 4 ಶೇರಿಗೆ ಒಂದು ಮನ ಏನ್ರಿ? 16 ಶೇರ್ ಗೋಧಿ ಬಿಟ್ಟು ಬರ್ಬೇಕಂತ ಹೇಳಿದ ಕೂಡಲೇ ಮಹಾರಾಜರು ಆಗಲೇ ಪವಾಡ ಮಾಡಿ ತೋರಿಸಿದ್ರಂತ. ಒಂದು ರಾತ್ರಿ ಒಳಗೆ 4 ಮನ ಗೋಧಿಯನ್ನ ಬಿತ್ತಿ ಮತ್ತು ನಾಟಕದೊಳಗೆ ಹಾಜರಿದ್ರಂತ. ಸಿದ್ದರಾಮಯ್ಯಪ್ಪಗಳು ಮುಂಜಾನೆ ಬಂದು ದಸ್ತಪ್ಪ ಮಹಾರಾಜರಿಗೆ, ದಸ್ತಪ್ಪ ಬಾರೋ ಇಲ್ಲಿ ಅಂತ ಕರೆದ್ರಂತ. ಬಂದೆ ಬುದ್ಧಿ ಅಂತ. ಅಲ್ಲೋ ನಿನಗೆ ಗೋಧಿ ಬಿತ್ತಾಕ ಕುದುರೆ ಸಾಲೋಡಿಗೆ ಲಿಂಗೈನ ಹೊಲ ಕಳಿಸಿದ್ದೆ, ಮತ್ತು ಅದನ್ನು ಬಿತ್ತಿ ಬಂದೀವೋ ಹಂಗೆ ಬಂದು ನಾಟಕಕ್ಕೆ ಅಂತ ಕೇಳಿದ್ರಂತವ್ರು. ಕೇಳಿದಾಗ ಮಹಾರಾಜರು ಹೇಳಿದ್ರಂತ, ಯಪ್ಪ ಅದೇನು ಬಿತ್ತು ತೋಡ, ನಿನ್ನ ಆಶೀರ್ವಾದ ಎಲ್ಲ ಬಿತ್ತಿನ ಬಂದಿನಪ್ಪ ಅಂತ ಹೇಳಿಬಿಟ್ರಂತ. ಸ್ವಾಮಿಗಳಿಗೆ ಆಶ್ಚರ್ಯ ಐತಂತ. ಏನಪ್ಪ ನೀವು ಮನುಷ್ಯದೀವಿ ಏನದೀವೋ? ಅಲ್ಲ, ಒಂದೋ ರಾತ್ರಿಗೆ ಹ್ಯಾಂಗೆ ಬಿತ್ತಿದಿ? ಒಮ್ಮೇನು ಕೈ ಮೇಲೆ ಇಟ್ಟನ ಮಂಡಿ ಮೇಲೆ ಅದು ತೆಳಗೆ ತೆಗದೇ ಇಲ್ಲ. 14 ಮನ ಗೋಧಿ ಆಗ ತನಕ ಉಡಿ ಬಿಸಲಿಲ್ಲ, ಕೈ ಕಿತ್ತಲಿಲ್ಲ, ಏಕಟ್ನ ಬಿತ್ತಿ ಬಂದ್ರಂತ. ಅಂಥ ಪವಾಡ ನೋಡಿ ಸಿದ್ದರಾಮಯ್ಯಪ್ಪಗಳಂದ್ರಂತ, ನೀ ಸಾಕ್ಷಾತ್ ದೇವ್ರದಿಯಪ್ಪ, ನೀ ಮನುಷ್ಯನ ರೂಪದಾಗ ಇಲ್ಲ ಅಂಥೇಳಿ ತಿಳ್ಕೊಂಡು ಅವನು ಬೆನ್ನ ಮೇಲೆ ಚಪ್ಪಡಿಸಿ ತೆಕ್ಕಿಗೆ ಅಪ್ಕೊಂಡ್ರಂತ್ರಿ ಗುರುಗಳು. ಹಾಗೆ ಗುರುಗಳು
ಮಹಾರಾಜರು ತಮ್ಮ ಬಾಲ್ಯದಲ್ಲೇ ಅನಂತ ಲೀಲೆಗಳನ್ನು ಮಾಡ್ತಾ ಮತ್ತು ಆಗಿನ ಹಿಡ್ಕೊಂಡೆ ಅವ್ರದ್ದೆಲ್ಲ ಸದಾ ಬೆಳಕಿನ ಕಡೆ ನಾವು ಒಂದು ವಚನ ಅಂತೀವಲ್ಲ, ಏನದು ಅಲ್ಲ, ಒಂದು ವಚನ ಅದ ನೋಡ್ರಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಹೌದಲ್ರಿ? ಮತ್ತೇನು ಮುಂದ್ರಿ? ಇನ್ನೊಂದೇನು ಮುಖ್ಯ? ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಮುಂದ್ರಿ ಇನ್ನ ಒಂದದ ನೋಡ್ರಿ, ಏನದ ನೋಡ್ರಿ ಪಕ್ಕ. ಏನ್ ಮಾಡ್ಬೇಕು, ತಲೆ ತುರಿಸ್ಕೋತಾರೆ ಏನು? ಹಾ, ಜ್ಯೋತಿಯ ಬಲದಿಂದ ತಮಂಧದ ಕೇಡ. ತಮಂಧದಂದ್ರೆ ನಮ್ಮೊಳಗಿರತಕ್ಕಂಥ ಅದೇನು ಕತ್ಲೆ ಅದಲ್ಲ, ಅದು ಹೊಡೆದೊಡಿಸ್ಬೇಕಾಯಿತು ಅಂದ್ರೆ ದೀಪ ಹಚ್ಚಬೇಕು. ಅಜ್ಞಾನ ಕಳ್ಕೋಬೇಕಾಯಿತು ಅಂದ್ರೆ ಜ್ಞಾನ ಪಡ್ಕೋಬೇಕಾಗ್ತದೆ. ಜ್ಞಾನ ಸಿಕ್ಕಲ್ಲಿ ಸಿಗುವುದಲ್ಲದು, ಅದು ವ್ಯಾಪಾರಕ್ಕೆ ಸಿಗಲಾರದು, ಗಣಿತ ಶಾಸ್ತ್ರಕ್ಕೆ ನೆಲಕಲಾರದು, ಯಾವ ವಿಜ್ಞಾನಕ್ಕೂ ಕೂಡ ಸಿಗಲಾರದು. ಅದು ಯಾವಾಗ ಸಿಗುತ್ತದಂದ್ರೆ ನಮ್ಮಲ್ಲಿರ್ತಕ್ಕಂಥ 3 ದೋಷಗಳು, ಮೊಲದೋಷ, ಆವರಣ ದೋಷ, ವಿಕ್ಷೋಪ ದೋಷ, ಇವುಗಳನ್ನು ಕಳ್ಕೋಬೇಕು. ಕಾಯ ವಾಚ ಮನುಷ್ಯಗಳನ್ನು ಕಳ್ಕೋಬೇಕು. ಅಂತಃಕರಣದ ಶುದ್ಧಿ ಎಲ್ಲಿ ತನಕ ಆಗುವುದಿಲ್ಲ ಅಲ್ಲಿ ತನಕ ಜ್ಞಾನ ಸಿಗುವುದಿಲ್ಲ, ಜ್ಞಾನಿಗಳ ದರ್ಶನ ಆಗುವುದಿಲ್ಲ. ಆಗ ಗುರು ಮಹಾರಾಜರು ಬಾಲ್ಯದಲ್ಲೇ ಅವರು ಜ್ಞಾನವನ್ನು ಪಡಿಬೇಕು, ಅಜ್ಞಾನ ದೂರ ಹಾಕಬೇಕು, ನಾವು ಸಜ್ಜನರಾಗಬೇಕು, ಗುರುಪಾದ ಸೇರಬೇಕು ಅಂತ ಅವರ ಗುರಿಯಾಗಿತ್ತು ಅಂಥೇಳಿ ಪುರಾಣದಲ್ಲಿ ಬರ್ತಾ ಇದೆ. ಇವತ್ತು ಪ್ರಥಮ ದಿನ, ನಾಳೆ ಹಿಡ್ಕೊಂಡು ತಾಯಿಂದ್ರೆ ಸ್ವಲ್ಪ ಬೇಗ ಬನ್ನಿರಿ, ಭಾಳ ರಾತ್ರಿ ಆಗಬಾರ್ದ್ರಿ. 11ರ ನಂತರ ನಾವು ಊಟ ಮಾಡಿದೆವು ಅಂದ್ರೆ ಆರೋಗ್ಯಕ್ಕೂ ಕೂಡ ಹಾನಿ ಅದ, ಮತ್ತು ಅನ್ನ ಜೀರ್ಣ ಆಗಲ್ಲ, ಮತ್ತು ಆ ಬಳಿಕ ನಿದ್ರೆ ಸರಿಯಾಗಲ್ಲ. ದಯವಿಟ್ಟು ಒಂದು ಸ್ವಲ್ಪ ಅವಸರ ಮಾಡಿ ಬಂದ್ರಿ ಅಂದ್ರೆ 8:30 ಪ್ರಾರಂಭ ಆಯ್ತಂದ್ರೆ 10 ಗಂಟೆ ತನಕ 1.5 ತಾಸು ಪುರಾಣ ಆಗ್ತದೆ ರೀ. ಅವ್ರು 8ಕ್ಕೆ ಸಂಗೀತ ಚಾಲು ಮಾಡ್ತಿರ್ತಾರೆ. ಅದಕ್ಕೆ ತಾಯಿಂದಿರು ತಂದೆಗಳೆಲ್ಲ ಕೂಡ ನಾಳೆ ಒಬ್ರಿಗೊಬ್ಬರು ಹೇಳಿ ಸ್ವಲ್ಪ ಬೇಗ ಬರುವಂಗೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ಮತ್ತು ನಾವು ನಾಳೆ ಹಿಡ್ಕೊಂಡು 8:30 ಮಾತ್ರ ನೀವು ಬರಲಿ ಬಿಡಲಿ ನಾವು ಚಾಲು ಮಾಡ್ತೀವಿ ಅಷ್ಟೇ. ಯಾಕಂದರೆ ಒಂದು ಅದಕ್ಕೆ ನಿರ್ದಿಷ್ಟವಾದಂಥ ಸಮಯ ಬೇಕ್ರಿ. ನೀವು ಬರತನ ಹಾದಿ ನೋಡ್ಕೋತ ಕೂತೀವಂದ್ರೆ ಇದು ಪುರಾಣದ ವೈಶಿಷ್ಟ್ಯ ಅಲ್ಲ, ಧರ್ಮ ಅಲ್ಲ. ಆದ್ದರಿಂದ ದಯವಿಟ್ಟು 8:30 ನೀವೆಲ್ಲ ಇಲ್ಲಿ ಹಾಜರಾಗಿರ್ರಿ. 8ಕ್ಕೆ ಸಂಗೀತ ಚಾಲು ಆಗ್ತದೆ. ನಾನು 8ಕ್ಕಿನ್ನ 8:30 10 ನಿಮಿಷ ಕಡಿಮೆ ಇರಲಿಕ್ಕಾಗಿ ವೇದಿಕೆ ಮೇಲೆ ಬಂದು ಪ್ರಾರ್ಥನೆ ಶುರು ಮಾಡ್ತೀನಿ ಅಂತ ಹೇಳ್ತಾ, ತಾವು ಇಲ್ಲಿವರೆಗೆ ಪ್ರಥಮ ದಿನ ಶಾಂತಿ ಸಮಾಧಾನ ವಹಿಸ್ಕೊಂಡು ಗುರು ಮಹಾರಾಜರ ಪೀಠಿಕಾ ಅಧ್ಯಾಯದ ಆ ಶರಣ ಸಂತ ಮಹಂತರು ಹುಟ್ಟುವ ಮೂಲ ಏನು ಅಂತ ಕೇಳಿದರೆ ಅವ್ರು ಹೇಳ್ತಿರ್ತಾರೆ, ಶರಣರು ಸಾದಾ ಹುಟ್ಟಲ್ಲ, ಮೆಲ್ಲ ಹುಟ್ಟಂಗಿಲ್ಲ, ಯಾವಾಗಾರ ಒಮ್ಮೆ ಹುಡ್ತಿರ್ತಾರೆ. ಅವು ಯಾಕೆ ಹುಡ್ತಿರ್ತಾರೆ ಅಂದ್ರೆ ಎಲ್ಲಿ ಹೊಲಸಾಗಿರ್ತದ ಭೂಮಿ ಅದನ್ನು ಸ್ವಚ್ಛ ಮಾಡ್ಲಿಕ್ಕೆ, ಮತ್ತು ಎಲ್ಲಿ ಕಸ ಬಿದ್ದಿರ್ತದ ಅದನ್ನು ಹುಡುಗಿ ಚೆಲ್ಲಾಕ ಅವರು ಬಂದದ್ದೇ ಮೂಲ ಕಾರಣ ಅದು. ಅದಕ್ಕಾಗಿ ಅಂಥ ಮಹಾಪುರುಷರ ಚರಿತಾಮೃತ ಹೇಳುವಂಥ ಭಾಗ್ಯ ನನಗೂ ಸಿಕ್ಕಿದೆ, ಕೇಳುವಂಥ ಸೌಭಾಗ್ಯ ನಿಮಗೂ ಸಿಕ್ಕಿದೆ. ಯಾಕಂದ್ರೆ ಎಷ್ಟು ಸಲ ಅವ್ರ ಪುರಾಣ ಕೇಳಿದರೂ ಕೂಡ ಅದು ಹಳೇದೇ ಆಗೋದಿಲ್ಲ, ಎಷ್ಟು ದಿನಗಳ ಪರ್ಯಂತ ನಾವು ಕೇಳಿದ್ರು ಕೂಡ ಆಗೋದಿಲ್ಲ. ಕಾರಣ ಸಾಬನ್ ಎಷ್ಟು ಸಲ ಹಚ್ಚೋರ್ನು ಸ್ವಚ್ಛನೇ ಆಗೋದಲ್ರಿ. ಅದಕ್ಕಾಗಿ ಆ ಗುರುಗಳ ಚರಿತ್ರೆಯನ್ನು ನಾವು 10 ದಿನಗಳ ಪರ್ಯಂತ ಶಿವಯೋಗ ತನಕ ಅದನ್ನು ನಡೆಸ್ಕೊಂಡು ಹೋಗೋಣ. ನಮ್ಮೆಲ್ಲರಿಗೂ ಕೂಡ ಸದ್ಗುರು ಮಹಾರಾಜರ ಆಶೀರ್ವಾದ ಇರಲಿ ಅಂತ ಆ ಅದೇ ಗುರುಗಳಲ್ಲಿ ನಾನು ಪ್ರಾರ್ಥಿಸಿ ಇವತ್ತಿನ ಪುರಾಣಕ್ಕೆ ವಿರಾಮ ಕೊಡೋಣ. ಮತ್ತು ಇನ್ನೊಂದು, ತಾವೆಲ್ಲ